ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಎದುರುಗಡೆ ನಿಮಗೇನು ಕಾಣ್ತಾ ಇದೆ, ಬೃಹದಾಕಾರವಾದ ಪರ್ವತದ ಶ್ರೇಣಿಗಳು ಮಂಜಿನ ಗೆಡ್ಡೆಯಿಂದ ಆವೃತಗೊಂಡಿದೆ. ಈ ಜಾಗ ಎಲ್ಲಿದೆ ಅಂದರೆ ನ್ಯೂಜಿಲ್ಯಾಂಡ್ನಲ್ಲಿದೆ. ಮೌಂಟ್ ಕುಕ್ ಎವರೆಸ್ಟ್ ಏರಿಯಾಸ್ ಅಥವಾ ಹುಕ್ಕರ್ ವ್ಯಾಲಿ ಟ್ರ್ಯಾಕಿಂಗ್ ರೀಜನ್ ಅಂತ ಹೇಳ್ತಾರೆ. ಸೊ ಈ ಜಾಗನ ನಾವು ನ್ಯೂಜಿಲ್ಯಾಂಡ್ಗೆ ಹೋದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾವು ಟ್ರೆಕ್ಕಿಂಗ್ ಹೋಗಬೇಕಾಗಿತ್ತು. ಈ ಟ್ರೆಕ್ಕಿಂಗ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ 3 ಪ್ಲೇಸಸ್ ಇದೆಯಂತೆ. ಆ 3 ಪ್ಲೇಸಸ್ನ ಇವತ್ತು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲೊಂದು ಸಸ್ಪೆನ್ಷನ್ ಬ್ರಿಡ್ಜಸ್ ಸಿಗುತ್ತೆ. ಅದ್ರ ಕೆಳಗೆ ನಾವು ಒಂದು ಹಿಮನದಿಗಳು ಹರಿತಾ ಇರೋದನ್ನು ನೋಡ್ತೀವಿ. ಈ ಅದ್ಭುತ ಹಿಮನದಿಗಳು ಹರಿತಾ ಇರೋದನ್ನು ಸಸ್ಪೆನ್ಷನ್ ಬ್ರಿಡ್ಜಸ್ ಮೇಲೆ ನಾವು ನೋಡ್ತಾ ಕ್ರಾಸ್ ಮಾಡಬೇಕು. ವ್ಯೂ ಮಾತ್ರ ಸಕ್ಕದಾಗಿದೆ ಇಲ್ಲಿ, ಅಮೇಝಿಂಗ್. ಸ್ವಲ್ಪ ಹೊತ್ತು ಮುಂಚೆನೇ ಗ್ಲೇಷಿಯರ್ ಬೀಳ್ತಾ ಇತ್ತು. ಏನಂತೆ ಅರ್ಪಿತವ್ರೆ? ಮಂಜು ಗಡ್ಡೆ ಬೀಳ್ತಾ ಇತ್ತಂತೆ. ಅರ್ಪಿತವ್ರ ಭಾಷೆಯಲ್ಲಿ ಐಸ್, ಫ್ರಿಜಲ್ಲಿ ಇಡ್ತಾರಲ್ಲ ಅದು. ಸೊ ಇಲ್ಲಿ ಹೆಲಿಕಾಪ್ಟರ್ ರೈಡ್ಸ್ ಇರುತ್ತೆ ಮೌಂಟ್ ಕುಕ್ಗೆ. ಆಸಕ್ತಿ ಇರೋರು ಅದನ್ನು ಚೂಸ್ ಮಾಡ್ಬೋದು. ನೋಡೋಣ. ಬ್ಯೂಟಿಫುಲ್ ಪ್ಲೇಸ್. ಸೊ ನಾವು ಇವಾಗ ಟ್ರೆಕ್ಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹುಕ್ಕಾ ವ್ಯಾಲಿ ಅಂತ ಇದು. ನೋಡ್ತಾ ಇದ್ರು, ಅಲ್ಲಿ ತೆಗಿತಾ ಇದ್ರು ಅವರು. ಎಲ್ಲಿ ಬೀಳ್ತಾ ಇದೆ ನೋಡಿ ಫ್ರೆಂಡ್ಸ್, ಎಲ್ಲ ಗ್ಲೇಷಿಯರ್ ಬೀಳ್ತಾ ಇದೆ. ನೋಡಿ ಅಲ್ಲಿ ಕಾಣಿಸ್ತಾ? ನಿಮ್ಗೆ ಸೌಂಡ್ ಕೂಡ ಕೇಳಿಸ್ತಿರ್ಬೋದು. ಇನ್ನೊಂದ್ಸತಿ ಬರ್ಬೋದು ಇವಾಗ. ನೋಡಿ, ನೋಡಿದ್ರಾ? ಅಮೇಝಿಂಗ್ ಆಗಿದೆ. ಆವಾಗಲೇ ನಮ್ಮ ಆಂಟಿ ಹೇಳ್ದಂಗೆ ಹೆವೆನ್ ಥರ ಇದೆ. ಏನಂತ ಆಂಟಿ? ಏನು ಥರ ಇದೆ? ಸ್ವರ್ಗ ಥರ ಇದೆಯಾ? ಸ್ವರ್ಗಕ್ಕೆ 3 ಗೇಣು. ಸ್ವರ್ಗಕ್ಕೆ 3 ಗೇಣು. ಇಲ್ಲೊಂದು ಸ್ವಲ್ಪ ದೂರ ಹೋಗ್ಬೇಕು. ಹೋಗಿ ಬರೋಣ, ನಡೀರಿ, ಎಲ್ಲ ಹೋಗೋಣ. ಆ ಫೋಟೋಸ್ ತಗೊತಾ ಇದ್ದಾರೆ, ಫೋಟೋಸ್ ತೊಗೊಂಬಿಡಿ. ನಮ್ಮ ವೀಕ್ಷಕರಿಗೆ ನಾನು ಏನು ತೋರಿಸ್ತೀನಿ. ಕಂಪ್ಲೀಟ್ ವ್ಯೂ. ಸೊ ನಾವು ಇವಾಗ ಟ್ರೆಕ್ಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹುಕ್ಕಾ ವ್ಯಾಲಿ ಅಂತ ಇದು. ಇವಾಗ ತಾನೇ ಗ್ಲೇಷಿಯರ್ ಸ್ವಲ್ಪ ಮೇಲಿಂದ ಅಲ್ಲಿ ಬಿತ್ತು, ಅವೆಲಂಚ್ ಅಂದರು. ಸೊ ಅದೊಂದು ಅಮೇಝಿಂಗ್ ಮೂಮೆಂಟ್ ಆಗಿತ್ತು. ಲಕ್ ಚೆನ್ನಾಗಿತ್ತು ಇವತ್ತು. ಅವೆಲಂಚ್. ಯಾ ಇವಾಗ ಅಲ್ಲಿ ಗಂಟ ಹೋಗಿ ಚೆಕ್ ಮಾಡೋಣ. ವೇರ್ ಈಸ್ ದ ಗ್ಲೇಷಿಯರ್ ಅಂತ ಈ ಬೋರ್ಡ್ ನೋಡಿದ್ವಿ. ಅಂದರೆ ಈಗ ನನಗೆ ಫೈನಲ್ ಆಗಿ ಒಂದು ಐಡಿಯಾ ಬಂತು. ಗ್ಲೇಷಿಯರ್ ಅಂದರೆ ಸಾವಿರಾರು ವರ್ಷಗಳಿಂದ ಇರೋ ಮಂಜುಗೆಡ್ಡೆ ಇಂಚಿಂಚಾಗಿ ಕರಗಿ ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಹಿಮನದಿ ಆಗಿದೆ. ಇದನ್ನೇ ನೋಡೋದಕ್ಕೆ ಟೂರಿಸ್ಟ್ ಬರೋದು. ಸೊ ಇದೇ ಆ ಸ್ಪಾಟು, ವೇರ್ ಈಸ್ ದ ಗ್ಲೇಷಿಯರ್ ಅನ್ನೋ ಜಾಗಕ್ಕೆ ರೀಚ್ ಆಗಿದ್ದೀವಿ. ಸೊ ಇದಂತೂ ಒಂದು ಅದ್ಭುತ ಅಂತಲೇ. ಈ ಜಾಗ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಂದ ನಮ್ಮ ಟ್ರೆಕ್ ಮುಗಿಸಿ ಕೆಳಗಡೆ ಈಗ ಇಳಿದು ನಾವು ಮತ್ತೆ ಮುಂದೆ ಜರ್ನಿ ಸಾಗ್ತಾಯಿದ್ದೀವಿ. ಇಂಥ ಅದ್ಭುತವಾದ ಪರ್ವತ ಶ್ರೇಣಿಗಳು ಹಿಮದಿಂದ ಆವೃತಗೊಂಡಿದೆ. ಈ ಸಮ್ಮರ್ ಸೀಸನಲ್ಲಿ ಈ ರೀತಿ ಇದ್ದರೆ ಇನ್ನು ವಿಂಟರ್ ಸೀಸನಲ್ಲಿ ಇಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ ನನಗೆ. ಈ ಜಾಗ ಅಂತೂ ಅಮೋಘವಾಗಿದೆ. ನಮ್ಮ ಏಮ್ ಇದ್ದಿದ್ದು ಈ ಜಾಗ ತಲುಪಬೇಕು ಅಂತ, ಗ್ಲೇಷಿಯರ್ ಇರೋ ಜಾಗ ಅಂತ ತಲುಪಿದ್ದೀವಿ. ನಮ್ಮ ಟ್ರೆಕ್ಕಿಂಗ್ ಯಶಸ್ವಿ ಆಯಿತು. ಈ ಜಾಗನೆಲ್ಲ ನೋಡಿ ನಾವು ಕೆಳಗಡೆ ಈಗ ಜರ್ನಿ ಸಾಗ್ತಾಯಿದ್ದೀವಿ. ಸೊ ಎರಡೂ ಕಡೆಯೂ ಪರ್ವತ ಶ್ರೇಣಿಗಳು ಹಿಮದಿಂದ ಆವೃತಗೊಂಡಿದೆ. ಈಗ ನೀವು ನನಗೆ ಕಮೆಂಟ್ಸಲ್ಲಿ ಅವೆಲಾಂಚ್ ಅಂದ್ರೇನು ಮತ್ತು ಗ್ಲೇಷಿಯರ್ ಅಂದ್ರೇನು ಅಂತ ನೀವು ಕಮೆಂಟ್ಸ್ ಹಾಕಬೇಕು. ನಿಮ್ಮ ನಾಲೆಡ್ಜನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನನಗೆ ಗೊತ್ತಿರೋ ಪ್ರಕಾರ ಅವಲಾಂಚ್ ಅಂದರೆ ಪರ್ವತ ಶ್ರೇಣಿಯಿಂದ ಸಡನ್ನಾಗಿ ಫಾಸ್ಟಾಗಿ
ಈ ಹಿಮಗೆಡ್ಡೆಗಳು ಹಿಮದ ಕಲ್ಲುಗಳು ಬ್ಲಾಸ್ಟ್ ಆಗೋ ರೀತಿಲಿ ಕೆಳಗಡೆ ಸಡನ್ನಾಗಿ ಜಾರುತ್ತೆ ಅಥವಾ ಬೀಳುತ್ತೆ ಅನ್ನೋದಕ್ಕೆ ನಾವು ಅವಲಾಂಚ್ ಅಂತೀವಿ. ನಿಮಗೇನು ಗೊತ್ತಿದೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಈ ಜರ್ನಿ ಇಲ್ಲಿಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಸುಂದರ ಪ್ರವಾಸ ಅಥವಾ ಪ್ರಯಾಣ ನಿಮ್ಗೆ ಇಷ್ಟವಾದರೆ ನಮ್ಮ ಜರ್ನಿ ಜೊತೆ ನೀವು ಜಾಯಿನ್ ಆಗಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಇನ್ನೊಂದು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಈ ಜರ್ನಿ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ.